ವಿಶ್ವದ ಹುಮ್ಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾವು ಇವತ್ತು ಅಮೇರಿಕದ ಸಿಯಾಟಲ್ ನಗರದಲ್ಲಿರುವ ಅನಿಲ್ ಪುವಾಡಿ ಅವರ ಮನೆಗೆ ಬಂದಿದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ. ವಿಶೇಷ ಏನಂದರೆ, ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಸಿಯಾಟಲ್ ಕನ್ನಡ ಸಂಘದ ಸಹ ಸಂಸ್ಥಾಪಕರು ಮತ್ತು ಅದರ ಪ್ರಸ್ತುತ ಅಧ್ಯಕ್ಷರಾಗಿರುವ ಅನಿಲ್ ಪುವಾಡಿ ಅವರ ಸಂದರ್ಶನ ಇವತ್ತು ನಾವು ಮಾಡ್ತಾ ಇದ್ದೀವಿ. ನೀವು ಸಮಯ ಮಾಡಿಕೊಂಡು ನಮ್ಮನ್ನು ಈ ಅಮೆರಿಕ ಸಿಯಾಟಲ್ನಲ್ಲಿರುವ ಈ ಸ್ವಗೃಹಕ್ಕೆ ಆಹ್ವಾನ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ. ನಾನು ನಿಮಗೆ ಮತ್ತೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಸಿಯಾಟಲ್ ಡೌನ್ ಟೌನಿಂದ ಇಷ್ಟು ದೂರ ಬಂದು ನಮಗೋಸ್ಕರ ಒಂದು ಟೈಮ್ ಕೊಟ್ಟು ನಮ್ಮನ್ನ ಸಂದರ್ಶನ ಮಾಡ್ತಾರೆ. ಅದಕ್ಕಾಗಿ ನಿಮಗೆ ಒಂದು ದೊಡ್ಡ ನಮಸ್ಕಾರ. ಸರ್, ಮೊದಲಿಗೆ ನೀವು ಮೂಲತಃ ಕರ್ನಾಟಕದವರು ಅಲ್ವಾ? ಕನ್ನಡದವರು ಅಂತ ಗೊತ್ತಾಯಿತು. ನಿಮ್ಮ ಬಗ್ಗೆ ಹೇಳಿ ಸರ್. ನೀವು ಎಲ್ಲಿಯವರು? ನಿಮ್ಮ ತಂದೆ ತಾಯಿ ಯಾರು? ಅಂದರೆ ನಿಮ್ಮ ಪರಿಚಯ ಮೊದಲು ನಮ್ಮ ವೀಕ್ಷಕರಿಗೆ ಮಾಡ್ಕೋಬೇಕು ಸರ್. ಖಂಡಿತ. ಸೊ ನಾನು ಬೆಂಗಳೂರಿನವನು, ನಾಗರಬಾವಿ, ಅಲ್ಲೇ ಹುಟ್ಟಿ ಬೆಳೆದಿದ್ದು. ನನ್ನ ತಂದೆ ತಾಯಿ ಹೆಸರು, ನನ್ನ ತಂದೆ ಹೆಸರು ಸೂರ್ಯಪ್ರಕಾಶ್, ನನ್ನ ತಾಯಿ ಲೀಲಾವತಿ ಅಂತ. ಸೊ ಅಲ್ಲೇ ನನ್ನ ಅಲ್ಲಿ ಎಜುಕೇಷನ್ ಆಯಿತು. ಮತ್ತು KLE ಕಾಲೇಜಲ್ಲಿ ನಂದು PU ಮಾಡಿದ್ದು. ಮತ್ತು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿಲಿ ನಾನು ನನ್ನ ಇಂಜಿನಿಯರಿಂಗ್ ಮಾಡಿದ್ದು. ಸೊ ಅದು ಆದಮೇಲೆ ಮತ್ತೆ ನಾನು US-ಗೆ 2008ಅಲ್ಲಿ ಬಂದೆ, ನವಂಬರ್ 2008. ಸೊ ಅಲ್ಲಿ ಒಂದು 4-5 ವರ್ಷ ಕೆಲಸ ಮಾಡಿದೆ. ಮತ್ತು ಕಾರ್ನೆಲ್ ಯೂನಿವರ್ಸಿಟಿಲಿ ಮಾಸ್ಟರ್ಸ್ ಆಫ್ ಸೈನ್ಸ್ ಮಾಡಿದೆ. ಅದಾದ ಕೂಡಲೇ ಒರಾಕಲಲ್ಲಿ ಕೆಲವು ದಿನ ಕೆಲಸ ಮಾಡಿದೆ, ಕೊಲರಾಡೋ ಇದರಲ್ಲಿ. ಮತ್ತು ಮೈಕ್ರೋಸಾಫ್ಟಲ್ಲಿ ಈಗ 5 ಇಯರ್ಸ್ ಆಯಿತು ಸಿಯಾಟಲ್ ಬಂದು. ಸೊ ಅಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಿಮ್ಮ ಮಿಸಸ್ ಹೆಸರೇನು ಸರ್? ನಿಮ್ಮ ಪತ್ನಿಯವರ ಹೆಸರು? ಹಾಂ, ನನ್ನ ಪತ್ನಿ ಹೆಸರು ಸ್ಮಿತಾ ಅಂತ. ನನಗೆ 2 ಮಕ್ಕಳಿದ್ದಾರೆ, ಆರವ್ ಪುವಾಡಿ ಮತ್ತು ಅವ್ಯುತ್ ಪುವಾಡಿ ಅಂತ. ಸೊ ಇದು ನನ್ನ ಕಿರುಪರಿಚಯ. ಸರ್, ನೀವು ಈ ಕನ್ನಡ ಭಾಷೆಯನ್ನು ಗಮನಿಸ್ಕೊಂಡು ನಿಮ್ಮ ಇಷ್ಟೆಲ್ಲ ಒತ್ತಡಗಳ ನಡುವೆ ನಿಮ್ಮ ಒಂದು ಕಾರ್ಯ ಸಾಧನೆ, ನಿಮ್ಮ ಬದುಕನ್ನು ನೀವು ರೂಪಿಸ್ಕೊಳ್ತಾ ಇರ್ತೀರ. ಅದರ ಮಧ್ಯದಲ್ಲಿ ನನ್ನ ಭಾಷೆಗೂ ಏನಾರು ಮಾಡಬೇಕು, ನನ್ನ ಕರ್ನಾಟಕಕ್ಕೆ ಏನಾರು ಮಾಡಬೇಕು ಅಂತ ಒಂದು ಯೋಚನೆ ಮಾಡಿರೋದು ತುಂಬ ಸಂತೋಷ ಆಯಿತು. ಇದು ಹೇಗೆ ಶುರುವಾಯಿತು ಸರ್? ಇದಕ್ಕೆಲ್ಲ ಒಂದು ಸ್ಟಾರ್ಟ್ ಹೇಗಾಯಿತು? ಸೊ ಈಗ ನನಗೆ ತುಂಬ ಚಿಕ್ಕ ವಯಸ್ಸಿಂದನೇ ನನಗೆ ಏನೋ ಒಂದು ಮಾಡಬೇಕು ಅನ್ನೋ ಒಂದು, ಕಮ್ಯುನಿಟಿಗೆ ಏನೋ ಒಂದು ಮಾಡಬೇಕು ಅನ್ನೋದು ಚಿಕ್ಕ ವಯಸ್ಸಿಂದನೂ ಮನೆಯಲ್ಲಿ ಸ್ವಲ್ಪ ನಮ್ಮ ತಾಯಿ ತಂದೆ ಎಲ್ಲ ಅದೇ ರೀತಿ ಇರೋದ್ರಿಂದ ಅದು ಒಂಥರ ನ್ಯಾಚುರಲ್ಲಾಗೆ ಬಂದಿತ್ತು ನನಗೆ. ಸೊ ಅದೇನಾಯಿತು ಅಂದರೆ, ಇಲ್ಲಿ ಬಂದಾಗ ತುಂಬ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ನಮ್ಮ ದೇಶನ, ನಮ್ಮ ಜಾಗನ, ಭಾಷೆ ಎಲ್ಲ ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಸೊ ಅವಾಗೇನಾಗುತ್ತೆ, ಈ ಕಮ್ಯುನಿಟಿ ಸರ್ವೀಸು ಮಾಡಬೇಕು ಅಂತಿತ್ತು, ಪ್ಲಸ್ ಭಾಷೆನೂ ಮಿಸ್ ಮಾಡ್ಕೊಳ್ತಿದ್ದೆ, ನನ್ನ ಬೆಂಗಳೂರು ಮಿಸ್ ಮಾಡ್ಕೊಳ್ತಿದ್ದೆ. ಸೊ ಹಂಗಾಗಿ ನಾನು ಎಲ್ಲೇ ಹೋದರೂ ಕೂಡ, ಯಾವುದೇ ಸಿಟಿಲಿ ಹೋದರೂ ಕೂಡ ನಾನು ಕನ್ನಡ ಸಂಘಕ್ಕೆ ಅಸೋಸಿಯೇಟ್ ಆಗ್ತಿದ್ದೆ ಒಂದು. ಆಮೇಲೆ ನಾನು ಮೂಲತಃ ಸ್ಟೇಜ್ ಆರ್ಟಿಸ್ಟ್. ಅಂದರೆ ನಾನು ಡ್ಯಾನ್ಸ್ ಮಾಡ್ತಿದ್ದೆ, ಮತ್ತು ಸ್ಟೇಟ್ ಲೆವೆಲ್ ಅವಾರ್ಡೆಲ್ಲ ಸಿಕ್ಕಿದೆ ನನಗೆ. ನನ್ನ ಸ್ಕೂಲಲ್ಲಿದ್ದಾಗ ಡ್ಯಾನ್ಸ್ ಮಾಡ್ತಿದ್ದೆ. ಸೊ ಪ್ಲಸ್ ನಾಟಕಗಳು ಅದು ಇದು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಮತ್ತು ಇಲ್ಲಿ ಮ್ಯಾಡ್ ಆ್ಯಡ್ಸ್ ಅಂತ ನಿಮಗೆ ಅಲ್ಲಿ ಕಾಲೇಜಲ್ಲಿ ಇಂಜಿನಿಯರಿಂಗಲ್ಲಿ ಸ್ವಲ್ಪ ಪಾಪ್ಯುಲರ್ ಅದು. ಸೊ ಅದನ್ನೆಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಅದು ಇಂಟ್ರಡ್ಯೂಸ್ ಮಾಡಿದೆ ಸ್ವಲ್ಪ ಇಲ್ಲಿ ಜನಕ್ಕೆ, ಅದು ಗೊತ್ತಿರಲಿಲ್ಲ ನ್ಯೂ ಜೆರ್ಸಿಲಿದ್ದಾಗ. ಸೊ ದಟ್ ವಾಸ್ ಒನ್ ಆಫ್ ದ ಬೆಸ್ಟ್ ಶೋಸ್ ಅಂತ ಎಲ್ಲ ರೆಕಗ್ನೈಸ್ ಮಾಡಿದರು. ಸೊ ಅದೆಲ್ಲ ಆದಮೇಲೆ ವಾಲಂಟಿಯರಿಂಗ್ ಮಾಡ್ತಾಯಿದ್ದೆ. ಮತ್ತು ಅದೇ ನಾನು ಯೂನಿವರ್ಸಿಟಿಗೆ ಹೋಗಿ ಎಲ್ಲ ಇದು ಮಾಡಿಕೊಂಡು ಮಾಸ್ಟರ್ಸ್ ಮಾಡಿಕೊಂಡು ಮತ್ತೆ ಕೊಲರಾಡೋಗೆ ಮೂವ್ ಆದ್ನಲ್ಲ, ಆಗ ಅಲ್ಲಿ ಕೂಡ ನಾನು ಕನ್ನಡ ಸಂಘಕ್ಕೆ ಅಸೋಸಿಯೇಟ್ ಆದೆ. ಅಂದರೆ ಏನಾದರೂ ಹಬ್ಬ ಬಂದಾಗ, ದೀಪಾವಳಿ ಬಂದಾಗ, ಸೊ ನಾನು ವಾಲಂಟಿಯರಿಂಗ್ ಮಾಡೋದು, ಇಲ್ಲ ನಾಟಕ ಮಾಡೋದು, ಇಲ್ಲ ಸ್ಟೇಜ್ ಶೋಸ್ ಮಾಡೋದು, MC ಮಾಡೋದು, ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ದೆನ್ ಅದಾದಮೇಲೆ ಇಲ್ಲಿಗೆ ಸಿಯಾಟಲ್ಗೆ 5 ವರ್ಷದ ಮುಂಚೆ ಬಂದೆ. ಸೊ ಇಲ್ಲಿ ನಾನು 2 ಆರ್ಗನೈಸೇಷನ್ಸ್ ಇತ್ತು, ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಕೂಡ ಇಲ್ಲಿ ಸಿಯಾಟಲಲ್ಲಿ ಎಷ್ಟು ಕನ್ನಡ ಸಂಘಗಳಿದೆ ಸರ್? ಇಲ್ಲಿ 3 ಇದೆ. ಸೊ ನಾನು ಎರಡು ಸಂಘದಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದೆ. ಮತ್ತು 2023 ನಮ್ಮದೇ ಒಂದು ಸ್ಥಾಪನೆ ಮಾಡಿದ್ವಿ.
ಅಂದರೆ ಅದ್ರ ಉದ್ದೇಶ ಒಂದು ಇಟ್ಸ್ ಈಗ ಡೆಮೋಕ್ರಸಿಯಲ್ಲಿದೆಯಲ್ಲ, ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂತ. ಅದೇ ಥರ ಇಟ್ಸ್ ಬೈ ದ ಕಮ್ಯುನಿಟಿ ಆ್ಯಂಡ್ ಫಾರ್ ದ ಕಮ್ಯುನಿಟಿ ಆ್ಯಂಡ್ ಆಫ್ ದ ಕಮ್ಯುನಿಟಿ, ಆ ಥರ ಇದು. ಸೊ ಆ ರೀತಿಲಿ ಮಾಡೋಣ. ಒಂದು ಟ್ರಾನ್ಸ್ಪರೆನ್ಸಿ, ಕೊಲಾಬ್ರೇಷನ್ ಮತ್ತು ಇನ್ಕ್ಲೂಸಿವ್ನೆಸ್ ಎಲ್ಲ ತೊಗೊಂಡು, ಪ್ಲಸ್ ಚಾರಿಟಿ, ಲೈಕ್ ಹೌ ಯು ಕ್ಯಾನ್ ಗಿವ್ ಬ್ಯಾಕ್ ಟು ದ ಸೊಸೈಟಿ. ಸೊ ಆ ಮೌಲ್ಯಗಳಿಂದ ಸೇರಿರೋ ಸಂಘ ಇದು. ಸೊ ಹಂಗಾಗಿ 2023 ವಿ ಫೌಂಡೆಡ್ ದಿಸ್. ಸೊ ಮೊದಲನೇ ಪ್ರೋಗ್ರಾಮು ದೀಪಾವಳಿ ಮಾಡಿದ್ವಿ, ನವಂಬರ್ 2023. ಆಮೇಲೆ ಚಿಲ್ಡ್ರನ್ಸ್ ಡೇ ಮಾಡಿದ್ವಿ. ಯಾವ ಕನ್ನಡ ಸಂಘನೂ ಅದು ಮುಂಚೆ ಮಾಡಿರಲಿಲ್ಲ. ಸೊ ವಿ ವಾಂಟೆಡ್ ಟು ಬ್ರಿಂಗ್ ಸಮಥಿಂಗ್ ಯುನೀಕ್. ಯಾಕಂದರೆ ಆಗ್ತಾನೆ ಸ್ಥಾಪನೆ ಮಾಡ್ಕೊಂಡಿದ್ದೀವಿ. ನಮ್ಮದು ಒಂದು, ನೀವು ಎಷ್ಟು ಜನ ಇದ್ರಿ ಮೊದಲು ಸ್ಥಾಪನೆ ಮಾಡಿದಾಗ ನಾವು 7 ಜನ ಇದ್ವಿ. 3 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸು, 4 ಜನ ಎಕ್ಸಿಕ್ಯೂಟಿವ್. ಫಸ್ಟ್ ಸ್ಥಾಪನೆ ಮಾಡಿದಾಗ 3 ಜನ ಇದ್ವಿ. ಎರಡನೇ ಪ್ರೋಗ್ರಾಮ್ ಆದಮೇಲೆ ಇನ್ನು 4 ಜನ ಎಕ್ಸಿಕ್ಯೂಟಿವ್ ಕಮಿಟಿ ಬಂದರು. ಸೊ ಅದಾದಮೇಲೆ ಯುಗಾದಿ ಮಾಡಿದ್ವಿ. ಸೊ ಅದಕ್ಕೆ ಮುಂಚೆ ವುಮೆನ್ಸ್ ಡೇ ಮಾಡಿದ್ವಿ. ಸೊ ಅಲ್ಲಿ ದಟ್ ವಾಸ್ ಫಸ್ಟ್ ಪ್ರೋಗ್ರಾಮ್ ಇನ್ 2024. ಆಮೇಲೆ ಯುಗಾದಿ ಮಾಡಿದ್ವಿ. ಯುಗಾದಿ 2024ಗೆ ಹೇಮಂತ್ ಗೊತ್ತಲ್ಲ, ಸಿಂಗರ್, ಪಾಪ್ಯುಲರ್ ಸಿಂಗರ್ ಹೇಮಂತ್ ಅವ್ರು ಬಂದಿದ್ದರು. ತುಂಬ ಚೆನ್ನಾಗಾಯಿತು. ಆಮೇಲೆ ಬಾಳೆ ಎಲೆ ಊಟ ಮಾಡಿಸಿದ್ವಿ. ಸೊ ಆಲ್ಮೋಸ್ಟು 950 ಜನ ಬಂದು ಬಾಳೆ ಎಲೆ ಊಟ ಮಾಡಿ ಮತ್ತು ಯುಗಾದಿ ಫಂಕ್ಷನ್ ಎಲ್ಲ ನಡೆಸ್ಕೊಂಡು ಇದ್ದಿತ್ತು. ಇಲ್ಲಿ ಬಾಳೆ ಎಲೆ ಊಟ ಅರೇಂಜ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಇನಿಷಿಯಲಿ. ಈಗ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ಆವಾಗ ಇನಿಷಿಯಲಿ ನಾನು ಇನ್ನೊಂದು ಆರ್ಗನೈಸೇಷನ್ಗೆಲ್ಲ ಕೆಲಸ ಮಾಡಿದ್ನಲ್ಲ, ಸೊ ಅಲ್ಲಿ ಐ ವಾಸ್ ಟೇಕಿಂಗ್ ಕೇರ್ ಆಫ್ ಫುಡ್. ನಂದೊಂಥರ ಫುಡ್ ಒಂಥರ ಸ್ಟ್ರೆಂತ್ ಅನ್ನೋ ಥರನೇ ಆಗೋಗ್ಬಿಟ್ಟಿತ್ತು. ಸೊ ಫುಡ್ ಏರಿಯಾ. ಸೊ ಹಂಗಾಗಿ ನಮಗೆ ಇಲ್ಲಿ ಸ್ಥಾಪನೆ ಮಾಡಿದಾಗ ಎಲ್ಲ ಅದೆಲ್ಲ ಐಡಿಯಾ ಇರೋದ್ರಿಂದ ಚೆನ್ನಾಗಿ ಸಪೋರ್ಟ್ ಚೆನ್ನಾಗಿ ಸಿಕ್ತು. ಆಮೇಲೆ ನಮ್ಮದೆಲ್ಲ ಟೀಮ್ ವರ್ಕ್. ಸೊ ಐ ಬಿಲೀವ್ ಇನ್ ಟೀಮ್ ವರ್ಕ್. ಸೊ ನಾನು ಎಲ್ಲರನ್ನೂ ಸೇರಿಸ್ಕೊಂಡು ಹೋಗೋದೇ ನನ್ನ ಉದ್ದೇಶ. ಆ್ಯಂಡ್ ನಾವು ಮಾಡ್ತಾ ಇರೋ ಕಾರ್ಯಕ್ರಮಗಳು ನೋಡ್ತಾ ಇದ್ದರೆ ನೀವು ಇದರ ದೇ ವಿಲ್ ಬಿ ಡಿಫ್ರೆಂಟ್. ಇಲ್ಲ ಯಾವುದಕ್ಕಾದ್ರೂ ಕಮ್ಯುನಿಟಿಗೆ ಹೆಲ್ಪ್ ಆಗೋ ಥರನೇ ಮಾಡ್ತೀವಿ. ಸೊ ಯುಗಾದಿ ಆಯಿತು, ಮತ್ತು ಗಣೇಶ ಮಾಡಿದ್ವಿ, ಗಣೇಶ ಹಬ್ಬ ಆಚರಿಸಿದ್ವಿ. ಮತ್ತು ಚಿಲ್ಡ್ರನ್ಸ್ ಡೇ ಚಿಲ್ಡ್ರನ್ಸ್ ಡೇ ವಾಸ್ ಎ ವೆರಿ ಬಿಗ್ ಹಿಟ್. ತುಂಬ ಇಷ್ಟಪಡ್ತಾರೆ ಅದನ್ನು. ಪೇಂಟಿಂಗ್, ಬ್ಲಡ್ ಡೊನೇಷನ್, ರಕ್ತದಾನ. ಹೌದು, ಇವಾಗ ರಕ್ತದಾನ ಇದೊಂದು ನಾನು ಹೇಳಬೇಕು. ನನಗೆ ತುಂಬ ಆಸಕ್ತಿ. ಚಿಕ್ಕ ವಯಸ್ಸಲ್ಲಿ ಕಾಲೇಜ್ ಟೈಮಲ್ಲಿ ಕೂಡ ಬ್ಲಡ್ ಹೋಗಿ ಕೊಡ್ತಾಯಿದ್ವಿ ನಾವು. ನಾನು BMS ಕಾಲೇಜಲ್ಲಿ ಓದಿದ್ದು. ಸೊ ಅಲ್ಲಿ ಹತ್ರ ತೊಗೊಳ್ತಾಯಿದ್ರು ಹಾಸ್ಪಿಟಲ್ಸಲ್ಲಿ. ಸೊ ಐ ಯೂಸ್ ಟು ಬಿ ಎ ಕನ್ಸಿಸ್ಟೆಂಟ್ ಡೋನರ್. ಸೊ ಅದನ್ನು ನನ್ನ ಸಂಘಕ್ಕೆ ಮಾಡಬೇಕು ಅಂತ ತುಂಬ ಇತ್ತು. ಸೊ ಒಂದು ಹೆಮ್ಮೆ ಇದೆ ನನಗೆ. ಬ್ಲಡ್ ಡ್ರೈವ್ ನಂಗೆ ತುಂಬ ಹತ್ತಿರವಾದ ಕೆಲಸ. ಅದು ಕನ್ನಡ ಕಮ್ಯುನಿಟೀಲಿ ನಾವೇ ಫಸ್ಟ್ ಮಾಡಿದ್ದು. ಸೊ ಯಾರು ಫಸ್ಟ್ ಮಾಡಿದ್ರು ಅಂತಲ್ಲ, ಬಟ್ ಆ ಇನಿಷಿಯೇಟಿವ್ ತೊಗೊಂಡು ಒಂದು 45 ಜನಕ್ಕೆ ಬ್ಲಡ್ ಸಿಗೋ ಥರ ಆಯ್ತಲ್ಲ, ಅದು ನಮಗೆ ತುಂಬ ಖುಷಿ ಕೊಡುತ್ತೆ. ಫಸ್ಟ್ ಆಲ್ಮೋಸ್ಟ್ 40-45 ಡೊನೇಷನ್ಸ್ ಆಗಿತ್ತು. ಈಗ ಮತ್ತೆ ಅದು ಫಸ್ಟ್ ಬ್ಲಡ್ ಡ್ರೈವ್. ಮತ್ತು ಮೊನ್ನೆ ಕೂಡ ತುಂಬ ಚೆನ್ನಾಗಿ ಸ್ಪಂದಿಸಿದ್ರು. ಸೊ ಮತ್ತೆ ಕೂಡ ಬ್ಲಡ್ ಡ್ರೈವ್ ಮಾಡಿದ್ವಿ. ಅದಾದಮೇಲೆ ನಾವು ಯಾವಾಗಲೂ ಹೆಂಗೆ ಕಮ್ಯುನಿಟಿಗೆ ಯಾವ ಥರ ಹೆಲ್ಪ್ ಮಾಡೋದು, ಅದು ನಮ್ಮ ಉದ್ದೇಶ. ಸೊ ಆನ್ಲೈನ್ ಸೀರೀಸ್ ಅಂತ ಮಾಡಿದ್ವಿ 2024ಅಲ್ಲಿ. ಇದೊಂದು ಮರ್ತೆ ನಾನು. ಸೊ ಅದು ದಟ್ ಈಸ್ ಆಲ್ಸೋ ಫಸ್ಟ್ ಆಫ್ ಇಟ್ಸ್ ಕೈಂಡ್. ಅಂದರೆ ಇಮಿಗ್ರೇಷನ್ ಮತ್ತು ಟ್ಯಾಕ್ಸ್, ಇದು ಆಮೇಲೆ ವಿಲ್ ಆ್ಯಂಡ್ ಟ್ರಸ್ಟ್, ಸೊ ಆಮೇಲೆ ಲೈಫ್ ಇನ್ಶೂರೆನ್ಸ್. ಸೊ ಇವು 4 ಸೆಷನ್ಸು ಬೇರೆ ಬೇರೆಯವ್ರ ಸ್ಪೀಕರ್ಸ್ನ, ಎಕ್ಸ್ಪರ್ಟ್ಸ್ನ ಕರೆಸಿ ನಾವು ಅದನ್ನು ಆಯೋಜಿಸಿದ್ವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು. ಯಾಕಂದರೆ ಒಂದು ಇಲ್ಲಿ ಇಂಪಾರ್ಟೆಂಟ್ US ಅಲ್ಲಿ ಜನಕ್ಕೆ, ನಾವು ಇಂಡಿಯಾದಿಂದ ಬಂದಾಗ ಅದು ಅರಿವಿರಲ್ಲ. ಬಟ್ ವಿಲ್ ಆ್ಯಂಡ್ ಟ್ರಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ವಿಲ್ ಅಂತ ಹೇಳ್ತಾರೆ. ಯಾಕಂದರೆ ಇಲ್ಲಿ ಏನಾದರೂ ನಮಗೆ ತೊಂದರೆ ಆಗಿ ನಾವೇನಾದರೂ ಇಲ್ಲ ಅಂದರೆ ಮಕ್ಕಳನ್ನ ಹೆಂಗೆ ಯಾರು ಜವಾಬ್ದಾರಿ ತೊಗೋಬೇಕು, ಯಾವ ಥರ ಅವ್ರಿಗೆ ಮುಂದೆ ಜೀವನಕ್ಕೆ ಆಧಾರ. ಸೊ ಅದೆಲ್ಲ ಒಂದು ವಿಲ್ ಅಂತ ಮಾಡ್ತಾರೆ. ಈ ದೇಶದಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಇಂಡಿಯಲ್ಲಿ ಗೊತ್ತಿಲ್ಲ ನನಗೆ, ಐ ಡೋಂಟ್ ವಾಂಟ್ ಟು ಸ್ಪೆಕ್ಯುಲೇಟ್. ಬಟ್ ಇಲ್ಲಿ ತುಂಬ ಇಂಪಾರ್ಟೆಂಟ್. ಸೊ ಇದು ಎಷ್ಟೊಂದು ಜನಕ್ಕೆ ಹೊಸ್ದಾಗಿ ಬಂದಾಗ ನನಗೆ ಗೊತ್ತಿರಲಿಲ್ಲ ಫಸ್ಟು, ಟು ಬಿ ವೆರಿ ಆನೆಸ್ಟ್. ಸೊ ಅದೆಲ್ಲ ಆ ಥರ ಸೆಷನ್ಸ್ ಎಲ್ಲ ಮಾಡಿದ್ವಿ. ಸೊ ಈಗ ಮೊನ್ನೆ ಇಮಿಗ್ರೇಷನ್ದು ಪ್ರಾಬ್ಲಮ್ ಆಗಿತ್ತು. ಸೊ ಫ್ರೈಡೇ ಅನೌನ್ಸ್ ಆಯಿತು, ಸ್ಯಾಟರ್ಡೇ ಬೆಳಗ್ಗೆ
ನಾನು ಎಲ್ಲ ಅಟಾರ್ನೀಸ್ ಎಲ್ಲ ಹತ್ರ ಕಾಲ್ ಮಾಡಿ ಲೈಕ್ ಐ ಕುಡ್ ಪಾಪ ಲಕ್ಕಿಲಿ ಬಾನು ಅಂತ ಅವರು ತುಂಬ ಒಳ್ಳೆ ಲಾಯರ್ ಕೂಡ, ತುಂಬ ಕಮ್ಯುನಿಟಿ ಬಗ್ಗೆ ಇದಿರೋರು, ಹೆಲ್ಪ್ ಮಾಡಬೇಕು ಅಂತ ಇರೋರು. ಸೊ ಅವ್ರು ಒಪ್ಕೊಂಡು ಅವತ್ತೇ ಸೆಷನ್ ಮಾಡಿಸಿದ್ವಿ. ಸೊ ಸುಮಾರು ಅವತ್ತು ನಮಗೆ ಮೀಟಿಂಗ್ ರಿಕ್ವೆಸ್ಟ್ ತೊಗೊಳಕ್ಕೆ ಆಗಲಿಲ್ಲ, ಅಷ್ಟು ಜನ ಸೇರಿದರು. ತಿರ್ಗಿ ಮತ್ತೆ ಮಾರನೇ ದಿನ ಕೂಡ ಇನ್ನೊಂದು 2 ಡೇಸ್ ಆದಮೇಲೆ ಮತ್ತೆ ಇನ್ನೊಂದು ಸೆಷನ್ ಮಾಡಿದ್ವಿ. ಸೊ ಆ ಥರ ನಮಗೆ ಎಲ್ಲಿ ಆಪರ್ಚುನಿಟಿ ಸಿಗುತ್ತೆ ಒಂದು ಕಮ್ಯುನಿಟಿಗೆ ಹೆಲ್ಪ್ ಮಾಡಬೇಕು ಅಂತ ಅಲ್ಲಿ ನಮ್ಮ ಫೋಕಸ್ ಇರುತ್ತೆ. ಆಮೇಲೆ ನಮ್ಮದು ವ್ಯಾಲ್ಯೂಸ್ ಏನು ಅಂದರೆ ವಿ ಆರ್ ಲೇಸರ್ ಫೋಕಸ್ಡ್, ಅಂದರೆ ನಾವು ಬೇರೆ ಜಾಸ್ತಿ ಅಲ್ಲೇನಾಗ್ತಾಯಿದೆ ಇಲ್ಲೇನಾಗ್ತದೆ ಅಂತ ನಾವು ಎಲ್ಲೂ ಏನು ಡಿವಿಯೇಟ್ ಆಗದೆ, ನನ್ನ ಟೀಮ್ಗೂ ಅಷ್ಟೇ ನಾನು ಅಷ್ಟೇ ನಾವು ಅದೇ ಥರ ಕೆಲಸ ಮಾಡ್ತೀವಿ. ಲಕ್ಕಿಲಿ ಏನಂದರೆ ನನಗೆ ಒಳ್ಳೆ ಟೀಮ್ ಸಿಕ್ಕಿದೆ, ಲೈಕ್ ತುಂಬ ಕಷ್ಟಪಡ್ತಾರೆ. ಫಂಡಿಂಗ್ ಹೇಗೆ ಮಾಡ್ತೀವಿ? ಫಂಡಿಂಗು ತುಂಬ ಒಳ್ಳೆ ಪ್ರಶ್ನೆ ಆ್ಯಕ್ಚುಲಿ. ಸೊ ಟಿಕೆಟ್ಸ್ ಅಂತ ಮಾಡ್ತೀವಿ, ಆಯಿತಾ. ಟಿಕೆಟ್ಸ್ ಒಂದು ಸರ್ಟನ್ ಎಕ್ಸ್ಟೆಂಟ್ ಕವರ್ ಆಗುತ್ತೆ. ಬಟ್ ನಮಗೆ ಕೆಲವೊಂದು ಸ್ಪಾನ್ಸರ್ಶಿಪ್ಪು ಮತ್ತು ಈ ಕಾರ್ಪೊರೇಟ್ಸಲ್ಲಿ ಸ್ವಲ್ಪ ನಮಗೆ ವಾಲಂಟಿಯರ್ ಅವರ್ಸ್ ಅಂತ ಬರುತ್ತೆ. ಸೊ ನಾವು ಕೆಲಸ ಮಾಡಿದಾಗ ಕಂಪ್ನಿ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ಮಾನಿಟ್ರಿ ಫಂಡ್ಸಿಂದ. ಸೊ ಅದೆಲ್ಲ ಸೇರಿ ತುಂಬ ಒಳ್ಳೆ ಸ್ಪಾನ್ಸರ್ಸ್ ಇದ್ದಾರೆ, ನಮಗೆ ಕೈ ಹಿಡಿತಾರೆ. ಸೊ ಇಟ್ಸ್ ಲೈಕ್ ಒಂದು ಸಂಘ ಆರ್ಗನೈಸ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಓನ್ಲಿ ಎಲ್ಲ ಕೂಡಿ ಬರಬೇಕು. ಒಂದು ಫಂಡ್ಸ್ ಅನ್ನೋದು ಇಂಪಾರ್ಟೆಂಟ್, ಮತ್ತು ಟೀಮ್ ವರ್ಕ್ ಇಂಪಾರ್ಟೆಂಟ್, ಕಮ್ಯುನಿಟಿ ಬಂದು ಹೆಲ್ಪ್ ಮಾಡಬೇಕು. ಅಂದರೆ ಈಗ ನೋಡಿ ನಮ್ಮ ಇಲ್ಲಿ ಎಷ್ಟು ಒಳ್ಳೆ ಕಮ್ಯುನಿಟಿ ಇದೆ ನಮಗೆ ಅಂದರೆ, ಫಸ್ಟ್ ಯುಗಾದಿ ಮಾಡ್ತಾಯಿದ್ದೀವಿ ನಮ್ಮ ಸಂಘದಿಂದ 2024 110 ಜನ ಕೆಲಸ ಮಾಡಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ. ಒಂದು ಬಾಳೆ ಎಲೆ ಊಟ 950 ಜನಕ್ಕೆ ಹಾಕಬೇಕು ಅಂದರೆ 2 hours ತೊಗೊಂಡಿದ್ದೀವಿ. 2 hours. ನಮಗೆ ಹೆಮ್ಮೆ ಏನು ಅಂದರೆ ಫಸ್ಟ್ ಟೈಮ್ ಮಾಡಿ ನಾವು ಆನ್ ಟೈಮ್ ಎಲ್ಲ ಮಾಡಿ ತುಂಬ ಖುಷಿಯಾಗಿದ್ದರು ಜನ. ಆ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ತುಂಬ ಜನ ಹೇಳಿದರು. ಸೊ ಈ ಥರ ತುಂಬ ಆಸಕ್ತಿ ಇದು ಮಾಡ್ತಾ ಇರ್ತಾರೆ. ಸೊ ಈಗ ನಾವು ಸದಸ್ಯರು ಫ್ರೀ ಮೆಂಬರ್ಶಿಪ್ ಅಂತ ಇಟ್ಟಿದ್ದೀವಿ. ಸೊ ಅಲ್ಲಿ ನಮಗೆ ಫ್ಯಾಮಿಲೀಸ್ ಅಂತ ಬಂದರೆ ಒಂದು 250-300 ಫ್ಯಾಮಿಲೀಸ್ ರಿಜಿಸ್ಟರ್ ಆಗಿರ್ತಾರೆ. ಬಟ್ ಒಟ್ಟಿಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಆಲ್ಮೋಸ್ಟ್ 970 ಆ ಥರ ಏನೋ ಇದೆ, ನನಗೆ ಗೊತ್ತಿಲ್ಲ ನಂಬರ್. ಕ್ಲೋಸ್ ಟು 1000 ನಮ್ಮ ಮೆಂಬರ್ಸ್ ಇದ್ದಾರೆ. ಸೊ ಹಂಗಾಗಿ ನಮಗೆ ಒಳ್ಳೆ ಸಪೋರ್ಟ್ ಇದೆ. ಆಮೇಲೆ ವಾಲಂಟಿಯರ್ಸ್ ಈಗ ಕರೆದ ಕೂಡಲೇ ನಮಗೆ ಎಷ್ಟೊಂದು ಜನ ಬಂದು ಸಪೋರ್ಟ್ ಮಾಡಿ, ಯಾಕಂದರೆ ಇದು ಒಬ್ಬರಿಂದ ಆಗೋ ಇದಲ್ಲ, ಕೆಲಸ ಅಲ್ಲ. ಎಲ್ಲರೂ ಒಟ್ಟಿಗೆ ಬಂದ್ರೇ. ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ಬೋರ್ಡ್ ಇದೆ, ಪ್ಲಸ್ ಎಲ್ಲ ವಾಲಂಟಿಯರ್ಸ್ ಇದೆ, ಕೋರ್ ವಾಲಂಟಿಯರ್ಸ್. ಸೊ ಅವರೆಲ್ಲ ಬಂದು ನಮ್ಗೆ ಹೆಲ್ಪ್ ಮಾಡಿ. ಸೊ ತುಂಬ ಕಾರ್ಯಕ್ರಮಗಳು ಮಾಡಿದ್ದೀವಿ. ಆಲ್ಮೋಸ್ಟ್ 14 ಕಾರ್ಯಕ್ರಮ ಮಾಡಿದ್ದೀವಿ ನಾವು. 14-15 ಕಾರ್ಯಕ್ರಮ ಮಾಡಿದ್ದೀವಿ 2023ಇಂದ. ಅದು ಒಳ್ಳೊಳ್ಳೆ ಕಾರ್ಯಕ್ರಮಗಳೇ. ದಟ್ಸ್ ವಾಟ್ ಪೀಪಲ್ ಫೀಡ್ಬ್ಯಾಕ್ ಕೊಡ್ತಾರೆ. ನೀವು ಒಂದು ಸೀನಿಯರ್ ಸಿಟಿಸನ್ಸ್ಗೊಂದು ಮಾಡಿದ್ವಿ. ಸೊ ಅದೇ ನಾವು ಈ ಥರ ಹೊಸದು ಸೀನಿಯರ್ ಸಿಟಿಸನ್ಸ್ದು ಆಗಿರಲಿಲ್ಲ ಮುಂಚೆ, ಅಂದರೆ ಬರೀ ಸ್ಪೆಸಿಫಿಕ್ ಸೀನಿಯರ್ ಸಿಟಿಸನ್ಸ್. ಸೀನಿಯರ್ ಸಿಟಿಸನ್ಸ್ಗೆ ಅಂದರೆ ಅವ್ರನ್ನ ಕರೆದ್ಬಿಟ್ಟು, ಮತ್ತು ಪ್ರೊಫೆಸರ್ ಪುತ್ತೂರಾಯ ಅವ್ರನ್ನ ಕರೆದ್ಬಿಟ್ಟು ಅವ್ರ ಜೊತೆ ಸಂವಾದ ಮಾಡಿಸ್ಬಿಟ್ಟು, ಮತ್ತು ಅವ್ರದ್ದು ಏನು ಟ್ಯಾಲೆಂಟ್ ಇದೆ ಅಂತ. ಸೊ ಅದು ತುಂಬ ಚೆನ್ನಾಗಿತ್ತು. ಎಲ್ಲ ಅದು ಒಳ್ಳೆ ಟೈಮ್. ಎಲ್ಲ ಪೇರೆಂಟ್ಸ್ ಎಲ್ಲ ಬಂದುಬಿಟ್ಟು ಆ ಟೈಮಲ್ಲಿ ಇಟ್ ವಾಸ್ ಎ ವೆರಿ ಗುಡ್ ಗ್ಯಾದರಿಂಗ್. ಸೊ ತುಂಬ ಚೆನ್ನಾಗಾಯ್ತು. ನಾನು ಬಂದಿದ್ದೆ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಗುರುಕುಲದಲ್ಲಿ. ಹೌದು, ಚೆನ್ನಾಗಿ ಮಾಡಿದ್ರಿ. ಹೌದು, ಕ್ರಿಯೇಟಿವ್ ಆಗಿತ್ತು. ಹೌದು. ನೋಡಿ, ನಾನು ಈ ಕಾರ್ಯಕ್ರಮ ತುಂಬ ಮಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ದೀಪಕ್ ಅಂತ ಎಕ್ಸಿಕ್ಯೂಟಿವ್ ಕಮಿಟಿ ಇಬ್ಬರು ಸೇರಿ, ಅವರು ಮೈಸೂರವರು. ಸೊ ಮೈಸೂರೆಲ್ಲ ಸೇರಿ ಮಾಡಿದ್ವಿ. ಮತ್ತು ತುಂಬ ಜನ ಇದ್ದಾರೆ ಹಿಂದೆ ಕೆಲಸ ಮಾಡೋರು. ಆ್ಯಕ್ಚುಲಿ ಕಾರ್ತಿಕ್ ಅಂತ ಇದ್ದಾರೆ, ಗೌರಿ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ, ಗಿರೀಶ್, ಸುಜಯ್, ಮತ್ತು ಲೈಕ್ ಪ್ರಸನ್ನ, ಹೌದು, ಸುಷ್ಮಾ ಅಂತ ಇದ್ದಾರೆ. ಹೌದು. ಆಮೇಲೆ ತುಂಬ ಜನ ಬ್ಯಾಕ್ಗ್ರೌಂಡಲ್ಲಿ ಮುಂದೆ ಬರಲ್ಲ, ಬಟ್ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇದ್ದಾರೆ ಹಿಂದ್ಗಡೆ. ಶಮಾ ಅಂತ, ಛಾಯಾ ಅಂತ, ಎಷ್ಟೊಂದು ಜನ. ಆಮೇಲೆ ಸ್ಮಿತಾ ಅವರು ಕೂಡ ಕಲ್ಚರಲ್ ಇದು ಮಾಡ್ತಾರೆ. ಸೊ ತುಂಬ ಹೆಲ್ಪ್ ಸಿಕ್ಕಲಿಲ್ಲ ಅಂದರೆ ನಮಗೆ ಇದನ್ನು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಮುಂದಿನ ಕಾರ್ಯಕ್ರಮಗಳು ಏನೇನಿದೆ ಸರ್? ನಮ್ಮದು ಮುಂದಿನ ಕಾರ್ಯಕ್ರಮ ಈಗ November 1 ರಾಜ್ಯೋತ್ಸವ ಇದೆ. ಆಲ್ ಓಕೆ ತುಂಬ ಪಾಪ್ಯುಲರ್ ರ್ಯಾಪರ್ ಅವರು, ತುಂಬ ಒಳ್ಳೆಯ ಸ್ನೇಹಿತ. ಸೊ ಅವರು ಬರ್ತಾಯಿದ್ದಾರೆ, ದಿವ್ಯಾ ರಾಮಚಂದ್ರ ಅವ್ರ ಜೊತೆ. ಮತ್ತು
ಅವತ್ತು ಕೂಡ ಲೋಕಲ್ ಪಾರ್ಟಿಸಿಪೆಂಟ್ಸ್ ಎಲ್ಲ ಸೇರಿ ಆಮೇಲೆ ಇದೊಂದು ಹೇಳಬೇಕು, ಲೋಕಲ್ ಪಾರ್ಟಿಸಿಪೆಂಟ್ಸ್ ತುಂಬ ಒಳ್ಳೊಳ್ಳೆ ಕೊರಿಯೋಗ್ರಾಫರ್ಸ್ ಇದ್ದಾರೆ ನಮಗೆ. ಅವರೆಲ್ಲ ಬಂದು ಹೆಲ್ಪ್ ಮಾಡ್ತಾರೆ, ಅವರೇ ಕೊರಿಯೋಗ್ರಫಿ ಮಾಡ್ತಾರೆ. ಸೊ ಇಟ್ಸ್ ಆಲ್ ಟೀಮ್ ವರ್ಕ್ ಇನ್ ಫ್ರಮ್ ಮಲ್ಟಿಪಲ್ ಪ್ಲೇಸಸ್ ಆ್ಯಂಡ್ ಮಲ್ಟಿಪಲ್ ಡೈಮೆನ್ಷನ್ಸ್ ಟು ಮೇಕ್ ದ ಈವೆಂಟ್ ಸಕ್ಸಸ್ಫುಲ್. ಯಾ ಆಮೇಲೆ ನೆಕ್ಸ್ಟ್ ಇಯರ್ ಸಂಕ್ರಾಂತಿ ಇದೆ, ಯುಗಾದಿ ಇದೆ, ಏನೋ ಒಂದು ಮಾಡ್ತಾ ಇರ್ತೀವಿ. ಅಂದರೆ ನೀವು ಧಾರ್ಮಿಕ ಆಚರಣೆಗಳ ಜೊತೆ ಒಂದು ನಿಮ್ಮ ಸಂಘದ ಒಂದು ಕಾರ್ಯಕ್ರಮಗಳನ್ನ ರೂಪಿಸ್ಕೊಳ್ತಾ ಇರ್ತೀವಿ. ಹೌದು, ನಮ್ಮದು ಯೂಶಲಿ ಕಮ್ಯುನಿಟಿ ಫೋಕಸ್ಡ್ ಇರುತ್ತೆ. ಕಮ್ಯುನಿಟಿಗೆ ಯಾವ ಥರ ಹೆಲ್ಪ್ ಮಾಡಬೇಕು ಅಂತ ನಾನು ಇವಾಗ ಕೆಲವೊಂದು ಹೇಳಿದೆ. ಬ್ಲಡ್ ಡ್ರೈವ್ ಅಂದೆ, ಇಮಿಗ್ರೇಷನ್ ಅಂದೆ, ಈಗ ಮಕ್ಕಳಿಗೆ ಗುರುಕುಲಲ್ಲಿ ಹೋಗಿ ನಮ್ಮ ಮೈಸೂರು ಬಗ್ಗೆ ಹೇಳಿದ್ದಾಗಲಿ. ಸೊ ಆ ಥರ. ಆಮೇಲೆ ಗೌರ್ಮೆಂಟ್ ಅಲ್ಲಿ ತುಮಕೂರಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ನಾವು ಇನಿಷಿಯಲಿ ಫಂಡ್ಸ್ ಕಲೆಕ್ಟ್ ಮಾಡಿದ್ವಿ ಯುಗಾದಿಗೆ. ಆ ಫಂಡ್ಸ್ನ ತೊಗೊಂಡೋಗಿ ಶಿರಾ ತಾಲೂಕಿದೆಯಲ್ಲ, ಸೊ ಅಲ್ಲಿ ಹೋಗಿ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ವಿ ಡೊನೇಟೆಡ್ ಬೆಂಚಸ್ ಫಾರ್ ದಟ್ ಸ್ಕೂಲ್. ತುಂಬ ಖುಷಿಪಟ್ಟರು, ಯಾಕಂದರೆ ಮಕ್ಕಳಿಗೆ ಅದು ಬೇಕಾಗಿತ್ತಲ್ಲಿ. ಸೊ ಈ ರೀತಿ ಎಲ್ಲಿ ನಾವು ಎಕ್ಸ್ಪೆಂಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತೀವಿ. ಅದ್ರ ಜೊತೆ ನಮ್ಮ ಭಾಷೆ ನಮ್ಮ ಇದು ಬಂದಾಗ ಒಂದೆರಡು ಕಾರ್ಯಕ್ರಮ, ಯುಗಾದಿ, ದೀಪಾವಳಿ, ಇಲ್ಲ ಗಣೇಶ ಚತುರ್ಥಿ, ಆ ಥರದ್ದು ಏನಾದರೂ ಒಂದು ಮಾಡ್ತಾಯಿರ್ತೀವಿ. ಅಂದರೆ ಸಂಸ್ಕೃತಿ ನಿಮ್ಮ ಅಂದರೆ ನಮ್ಮ ಒಂದು ಹಿಂದೂ ಸಂಸ್ಕೃತಿ ಇರ್ಬೋದು, ಅಥವಾ ನಮ್ಮ ಒಂದು ಧರ್ಮದ ಸಂಸ್ಕೃತಿ, ನಮ್ಮ ರಾಜ್ಯದ ಸಂಸ್ಕೃತಿ, ಅದನ್ನೆಲ್ಲ ನೀವು ಇಲ್ಲಿ ನಿಮ್ಮ ಕಮ್ಯುನಿಟಿಗೆ ಒಂದೊಂದು ತಿಳುವಳಿಕೆ ಕೊಡೋ ಪ್ರಯತ್ನ ಮಾಡ್ತಾ ಇರ್ತೀರಾ ಒಂದು ಹಬ್ಬಗಳ ಬಗ್ಗೆ. ಹೌದು ಹೌದು. ಈಗ ದುಂಡಿರಾಜ್ ಅವರು ಬಂದಿದ್ದರು, ಡಾಕ್ಟರ್ ದುಂಡಿರಾಜ್ ಅವರು, ಚುಟುಕ ಕವಿ. ಸೊ ಅವ್ರನ್ನ ಕರೆಸಿ ಅವ್ರದ್ದೊಂದು ಕಾರ್ಯಕ್ರಮ ಮಾಡಿದ್ವಿ, ಅದೇ ಗಣೇಶ ಚತುರ್ಥಿಯಲ್ಲಿ. ಸೊ ಆ ರೀತಿ ಎಲ್ಲೇ ನಮಗೊಂದು ಆಪರ್ಚುನಿಟಿ ಸಿಕ್ಕಿದ್ರೆ, ನಾವಲ್ಲ ಅಂದರೂ ಆ ಫೀಲ್ಡಲ್ಲಿ ಯಾರು ಇದು ಎಕ್ಸ್ಪರ್ಟ್ಸ್ ಇರ್ತಾರೆ ಅವ್ರನ್ನ ಕರ್ಕೊಂಬಂದು ಕನ್ನಡದ ಬಗ್ಗೆ ಒಂದು ಅರಿವಿದ್ದೇ ಇರುತ್ತೆ. ಈಗ ಇನ್ನೊಂದು ಮಾಡ್ತಾಯಿದ್ದೀವಿ, ಭೈರಪ್ಪ, ಕವಿ ಭೈರಪ್ಪ ಇದ್ದಾರಲ್ಲ, ಅವ್ರ ಶ್ರದ್ಧಾಂಜಲಿ ಮಾಡ್ತಾಯಿದ್ದೀವಿ ಆ್ಯಸ್ ಪಾರ್ಟ್ ಆಫ್ ನವಂಬರ್ 1. ನೀವು ನಾವಿಕಾ ಕನ್ನಡ ಸಂಸ್ಥೆಯಲ್ಲೂ ಇದ್ದೀರಾ ಅಂತ ಕೇಳಿದ್ದೀನಿ, ಅದರ ಬಗ್ಗೆ ಹೇಳಿ ಸರ್. ನಾವಿಕಾ, ನಾವು ವಿಶ್ವ ಕನ್ನಡಿಗರು ಅಂತ. ಸೊ ಅದಕ್ಕೆ ನಾನು ಅಸೋಸಿಯೇಟ್ ಆಗಿದ್ದು. ನಾವಿಕಾ ಅಂದರೆ ನಾವು ವಿಶ್ವ ಕನ್ನಡಿಗರು. ಹೌದು, ನಾವು ವಿಶ್ವ ಕನ್ನಡಿಗರು ಅಂತ. ಸೊ ಅದು ಸೇರಿದ್ದು ನಾನು ಒಂದು 4 ವರ್ಷದ ಮುಂಚೆ ಸೇರಿದೆ. ಅದು ಯಾವ ಥರ ಅಂದರೆ, 1 ವರ್ಷ ಇಲ್ಲಿ ಕನ್ನಡ ಹಬ್ಬ ಮಾಡ್ತೀವಿ 3 ದಿನ, ಇನ್ನೊಂದು ವರ್ಷ ಹೊರಗಡೆ ಮಾಡ್ತೀವಿ. ಸೊ ಈಗ ಫಸ್ಟು ನಾನು ಸೇರಿದಾಗ ಫಸ್ಟ್ ಇಯರ್ ಕೆನ್ಯಲ್ಲಿ ಮಾಡಿದ್ರು, ಮತ್ತು ಆಸ್ಟಿನಲ್ಲಿ ಇಲ್ಲಿ ಮಾಡಿದ್ವಿ, ಆಚರಿಸಿದ್ವಿ. ಮತ್ತು ಯುರೋಪಲ್ಲಿ ಆಚರಿಸಿದ್ವಿ ಲಾಸ್ಟ್ ಇಯರು. ಮತ್ತು ಈ ವರ್ಷ ಟ್ಯಾಂಪಲ್ಲಿ ಆಚರಿಸಿದ್ವಿ. ನಾನಲ್ಲಿ ಇದು ಜಾಯಿಂಟ್ ಸೆಕ್ರೆಟ್ರಿ, ಅಂದರೆ ಕೋರ್ ಕಮಿಟಿ ಅಂತ ಹೇಳ್ತಾರೆ, 5 ಜನ, ಅದರಲ್ಲಿ ನಾನು ಒಬ್ಬ ಸದಸ್ಯ. ಸೊ ಇಡೀ ವಿಶ್ವದಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ. ಹೌದು ಹೌದು. ಯಾಕಂದರೆ ಕೀನ್ಯಲ್ಲಾಯಿತು, ಫಸ್ಟ್ ಬೆಂಗಳೂರಲ್ಲಾಗಿತ್ತು, ಮತ್ತು ಇನ್ನೊಂದು ನಾರ್ತ್ ಕರ್ನಾಟಕದಲ್ಲೆಲ್ಲೋ ಮಾಡಿದ್ರು. ನನಗೆ ಅದು ಹಿಸ್ಟ್ರಿ ಅಷ್ಟು ಗೊತ್ತಿಲ್ಲ. ಬಟ್ ಮತ್ತು ನಾನು ಸೇರಿದ್ಮೇಲೆ ಕೀನ್ಯಾ, ಯುರೋಪಲ್ಲಾಯಿತು, ಜರ್ಮನಿಲಾಯಿತು, ಫ್ರಾಂಕ್ಫರ್ಟ್. ಸೊ ಈ ವರ್ಷ ಟ್ಯಾಂಪಲ್ಲಿ, ಫ್ಲಾರಿಡಲ್ಲಾಯಿತು. ಸೊ 1 ವರ್ಷ US ಅಲ್ಲಿ, 1 ವರ್ಷ ಹೊರಗಡೆ. ತುಂಬ ಚೆನ್ನಾಗಿ ಸ್ಪಂದನೆ ಮಾಡ್ತಾರೆ. ಅದು ಒಂಥರ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್. ಅಲ್ಲಿ ಹೋಗಿ ನಮ್ಮ ಕನ್ನಡ ಹಬ್ಬ ಮಾಡೋದು. ಈಗ ಫ್ರಾಂಕ್ಫರ್ಟ್ಗೆ ಹೋಗಿ ಅಲ್ಲೆಲ್ಲ ಲೋಕಲೈಟ್ಸ್ನ ಅವ್ರ ಜೊತೆ ಮಿಂಗಲ್ಲಾಗಿ ಅಲ್ಲೊಂದು ಬಸ್ ಟೂರು ಮಾಡಿದ್ವಿ ಒಂದು 10 ದಿನ. ಸೊ ಪ್ಲೇಸಸ್ ಎಲ್ಲ ನೋಡಿ ಮತ್ತು ಒಂದು ಹಬ್ಬ ಮಾಡಿಕೊಂಡು ಬಂದ್ವಿ. ಸೊ ಇಟ್ ವಾಸ್ ವೆರಿ ಮೆಮೊರೇಬಲ್. ತುಂಬ ಹೊಸ ಪರಿಚಯಗಳು. ಬಹಳ ಜನ ಸೆಲೆಬ್ರಿಟೀಸ್ ಬಂದಿದ್ರಲ್ವ? ಹೌದು ಹೌದು. ಈ ಸರ್ತಿ ರಕ್ಷಿತ್ ಶೆಟ್ಟಿ ಅವ್ರು ಬಂದಿದ್ದರು, ಮತ್ತು ರಮ್ಯಾ ಅವ್ರು ಬಂದಿದ್ದರು, ವಿನಯ್ ರಾಜ್ಕುಮಾರ್ ಅವ್ರು ಬಂದಿದ್ದರು, ಅದೇ ರೀತಿ ತುಂಬ ಶ್ರೀನಾಥ್ ಅವ್ರು ಬಂದಿದ್ದರು. ಸೊ ತುಂಬ ಸೆಲೆಬ್ರಿಟೀಸ್ ಬಂದಿದ್ದರು ಈ ವರ್ಷ. ಸೊ ಮತ್ತು ಕೈ ಚಂದ್ರು ಅವರು, ಮತ್ತು ಶ್ರೀನಾಥ್ ಅಂತ ತುಂಬ ಬೇರೆ ಬೇರೆ ವರ್ಗಗಳಿಂದ ಬಂದಿದ್ದರು. ತುಂಬ ಚೆನ್ನಾಗಾಯಿತು ಫಂಕ್ಷನ್. ನೀವಲ್ಲಿ ಯಾವ ಇದರಲ್ಲಿದ್ದೀರಾ? ನಾನು ಫುಡ್ ಹ್ಯಾಂಡಲ್ ಮಾಡ್ತಾಯಿದ್ದೆ, ಫುಡ್ ಅಡ್ವೈಸರ್ ಆಗಿ ಕೋರ್ ಕಮಿಟಿಲಿದ್ದೀನಿ. ಸೊ ಎಲ್ಲ ಪ್ಲ್ಯಾನಿಂಗು ಮತ್ತು ಸರ್ಟನ್ ಡಿಸಿಷನ್ ಮೇಕಿಂಗ್, ಪ್ರೋಗ್ರಾಮ್ ಸ್ಟ್ರಕ್ಚರ್ ಅಂತ ಅದನ್ನು ನಾನು ಲೀಡ್ ಮಾಡ್ತಾಯಿದ್ದೆ. ಅಂದರೆ ಆ 3 ದಿನ ಏನೇನು ಪ್ರೋಗ್ರಾಮ್ಸ್ ಯಾವ್ಯಾವ ಪ್ರೋಗ್ರಾಮ್ ಯಾವ್ಯಾವ ಟೈಮಲ್ಲಿ ಬರಬೇಕು, ಒಂದು
ಎರಡು ಸ್ಟೇಜ್, ದೊಡ್ಡ ಸ್ಟೇಜ್, ಒಂದು 4-5 ಕಡೆ ಪ್ಯಾರಲಾಗಿ ಪ್ರೋಗ್ರಾಮ್ಸು, ಆಮೇಲೆ ಫುಡ್ ಯಾವಾಗ ಕೊಡಬೇಕು, ಯಾವಾಗ ಸ್ಟಾಪ್ ಮಾಡಬೇಕು, ಇಲ್ಲಿ ಯಾವ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು, ಯಾವ್ದು ಎಂಡ್ ಆಗಬೇಕು. ಸೊ ಪ್ರತಿಯೊಂದು ಪ್ರೋಗ್ರಾಮ್ ಸ್ಟ್ರಕ್ಚರ್ ಔಟ್ಲೈನ್ ಅಂತ ಏನು ಹೇಳ್ತೀವಿ ಅದನ್ನು ನಾನೇ ಮಾಡಿದ್ದು. ಲಾಸ್ಟ್ ಇಯರು ಫುಡ್ ಅಡ್ವೈಸರ್ ಅಂತ ಆಗಿದೆ. ಅಂದರೆ ಇಡೀ 3 ದಿನಕ್ಕೆ ಆಲ್ಮೋಸ್ಟ್ 2,000 ಜನಕ್ಕೆ ಫುಡ್ 3 ಹೊತ್ತು ಕರೆಕ್ಟಾಗಿ ನನ್ನ ಜವಾಬ್ದಾರಿ ಇತ್ತು. ನಾವಿಕಾ ಕಡೆಯಿಂದ ನಾನೇ ಹ್ಯಾಂಡಲ್ ಮಾಡ್ತಿದ್ದೆ. ಅಲ್ಲಿ ಲೋಕಲ್ ಸಪೋರ್ಟ್ ತೊಗೊಂಡು ವಿ ಆರ್ ಎಕ್ಸಿಕ್ಯೂಟಿಂಗ್. ತುಂಬ ಚೆನ್ನಾಗಾಗಿತ್ತು. 2 ಫಂಕ್ಷನ್ನು ತುಂಬ ಚೆನ್ನಾಗಾಯಿತು. ನಾವು ಭಾರತದಿಂದ ಬಂದ ತಕ್ಷಣ ನಮಗೆ ಒಂದು ಫಸ್ಟ್ ಸಿಕ್ಕಿದ್ದೊಂದು ಕಾರ್ಯಕ್ರಮ ಅಂದರೆ ಇಂಡಿಪೆಂಡೆನ್ಸ್ ಡೇದು, ಸ್ವಾತಂತ್ರ್ಯೋತ್ಸವದ ಒಂದು ಕಾರ್ಯಕ್ರಮ ನಾವು ಸಿಯಾಟಲಲ್ಲಿ ನೋಡಿದ್ವಿ. ತುಂಬ ಸಂತೋಷ ಆಯಿತು. ಆ ಕಾರ್ಯಕ್ರಮದಲ್ಲಿ ನಿಮ್ಮ ಸಿಯಾಟಲ್ ಕನ್ನಡ ಸಂಘ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡಿತ್ತು. ಹೌದು, ತುಂಬ ಸಂತೋಷ ಆಯಿತು. ಅದ್ರ ಬಗ್ಗೆ ಹೇಳಿ ಸರ್. ಅದು ತುಂಬ ಹತ್ತಿರವಾದ ಕಾರ್ಯಕ್ರಮ ಅದು. ಯಾಕೆಂದರೆ ಅದು ಇಂಡಿಯಾ ಇಂಡಿಪೆಂಡೆನ್ಸ್ ಡೇ ಅಂದರೆ ನಮ್ಮ ಭಾರತದ್ದು, ಅದು ಭಾರತದ ಹಬ್ಬ. ಸೊ ಹಂಗಾಗಿ ಅದು ಒಟ್ಟಿಗೆ ಎಲ್ಲ ಸ್ಟೇಟವರು ಬಂದು ಮಾಡಿದಾಗ ಅದು ಅದರ ರುಚಿನೇ ಬೇರೆ. ಸೊ ಹಂಗಾಗಿ ನಮಗೆ ಇಂಡಿಯನ್ ಕಾನ್ಸುಲೇಟ್ ಅಲ್ಲಿ ತುಂಬ ರೆಸ್ಪೆಕ್ಟ್ ಇದೆ ಇಂಡಿಯನ್ ಕಾನ್ಸುಲೇಟ್ ಬಗ್ಗೆ. ಯಾಕೆ ಅಂದರೆ ಅವರು ಬಂದ ಕೂಡಲೇ, ಈಗ ಕರೆಂಟ್ ಕಾನ್ಸುಲ್ ಜನರಲ್ ಇದ್ದಾರೆ ಪ್ರಕಾಶ್ ಗುಪ್ತಾ ಅಂತ, ಅವರು ಒಂದು ಕೆಲವಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಮತ್ತು ಅವ್ರ ಸ್ಟಾಫು. ಬಟ್ ಒಂದು ಒಳ್ಳೆ ಕೆಲಸ ಏನು ಮಾಡಿದ್ರು ಅಂದರೆ ಬೇರೆ ಬೇರೆ ಆರ್ಗನೈಸೇಷನ್ಸ್ನೆಲ್ಲ ಒಟ್ಟಿಗೆ ತೊಗೊಂಬಂದರು. ಅಂದರೆ ಬೆಂಗಾಲ್, ಮಹಾರಾಷ್ಟ್ರ ಮತ್ತು ತಮಿಳ್ನಾಡು, ಇದು ಆಂಧ್ರ ಪ್ರದೇಶ್, ತೆಲಂಗಾಣ, ಕಾಶ್ಮೀರ್, ಕರ್ನಾಟಕ. ಸೊ ಎಲ್ಲನೂ ಒಟ್ಟಿಗೆ ಮಾಡಿ ಈ ಥರ ಒಂದು ರಿಪಬ್ಲಿಕ್ ಡೇ ಮಾಡೋಣ, ಒಂದು ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ಮಾಡೋಣ ಅಂತ ಒಂದು ಐಡಿಯಾ ತೊಗೊಂಬಂದ್ರೆ ಅವರು. ಸೊ ಅದು ನಮಗೆ ತುಂಬ ಒಂಥರ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ, ಕಾಮನ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ಅವರಿಗೆ ಬೇರೆ ಬೇರೆ ಇಂಡಿಯನ್ ಆರ್ಗನೈಸೇಷನ್ಸ್ಗೆ ಒಂದು ಒಗ್ಗಟ್ಟು ಏನಾದರೂ ಒಂದು ಮಾಡೋದು ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು. ಅದು ಆ್ಯಕ್ಚುಲಿ ಅದು ತೆಲುಗು ಅವರು ಮಾಡಿದರು, ವಾಟಾ ಅಂತ ಆರ್ಗನೈಸೇಷನು. ಸೊ ಅವರು ಮಾಡಿದರು. ಸೊ ಬಟ್ ಇಂಡಿಪೆಂಡೆನ್ಸ್ ಡೇ ಆ ಸೆಲೆಬ್ರೇಷನ್ ಮಾಡಿದ್ವಲ್ಲ, ಅದು ಸಿಯಾಟಲ್ ಡೌನ್ ಟೌನಲ್ಲಿ ಮತ್ತು ಲಾಸ್ಟ್ ಇಯರ್ ಬೆಲ್ವ್ಯೂವಲ್ಲಿ ಮಾಡಿದ್ವಿ. ಸೊ ಅದು ತುಂಬ ಖುಷಿಯಾಯಿತು. ನಮಗೆ ಏನು ಅಂದರೆ ತುಂಬ ಒಳ್ಳೆಯ ರಿಲೇಷನ್ಶಿಪ್ ಇದೆ ಇಂಡಿಯನ್ ಕಾನ್ಸುಲೇಟ್ಗೆ, ನಮ್ಮ ಕರ್ನಾಟಕ ಇದಕ್ಕೆ, ನಮ್ಮ ಆರ್ಗನೈಸೇಷನ್ಗೆ. ಸೊ ಅಲ್ಲಿ ಏನೇ ತೊಂದರೆ ಆಗಲಿ ಜನಕ್ಕೆ, ಸೊ ನಮ್ಮ ಕರ್ನಾಟಕದವರೇ ತುಂಬ ಜನ ಕೆಲಸ ಮಾಡ್ತಾರಲ್ಲಿ. ಸೊ ಎಲ್ಲ ತುಂಬ ಬೇಗ ಹೆಲ್ಪ್ ಮಾಡೋ ಥರ ಒಂದು ಎಷ್ಟೊಂದು ಆ ಥರ ಸನ್ನಿವೇಶಗಳಾಗಿದ್ದಾವೆ. ಎಷ್ಟೊಂದು ಜನಕ್ಕೆ ಹೆಲ್ಪ್ ಕೂಡ ಆಗಿದೆ ಅದರಿಂದ. ಸೊ ಹಂಗಾಗಿ ಆ ಕಾರ್ಯಕ್ರಮ ಏನಕ್ಕೆ ತುಂಬ ಹತ್ತಿರವಾದ್ದು ಅಂದರೆ ದಟ್ಸ್ ಅಗೇನ್ ಗೌರ್ಮೆಂಟ್ ಎಂಟಿಟಿ. ಇಂಡಿಯನ್ ಕಾನ್ಸುಲೇಟ್ ಒಂದು ಇಂಡಿಯನ್ ಗೌರ್ಮೆಂಟ್ ಎಂಟಿಟಿ. ಅದೊಂದು ಆಪರ್ಚುನಿಟಿ ನಮ್ಮ ಕರ್ನಾಟಕನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅಂತ. ನೀವು ನೋಡಿರ್ತೀರ ನಮ್ಮದು ಮೈಸೂರು ಥೀಮ್ ಇಟ್ಕೊಂಡು ಮಾಡಿದ್ವಿ. ಹೌದು, ನಾನು ಫೋಟೋಸ್ ಕೂಡ ಕಳಿಸ್ಕೊಡ್ತೇನೆ. ತುಂಬ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಬಂದು ನೋಡಿರೋರೆಲ್ಲ ಎಲ್ಲರೂ ತುಂಬ ಇಷ್ಟಪಟ್ಟರು. ಇನ್ಫ್ಯಾಕ್ಟ್ ಲೋಕಲ್ ಅವ್ರು ಕೂಡ ಬಂದುಬಿಟ್ಟು ನಿಮ್ಮದು ಫ್ಲೋಟ್ ತುಂಬ ಚೆನ್ನಾಗಿದೆ ಅಂತ ಹೇಳೋ ಸನ್ನಿವೇಶಗಳು ತುಂಬ ಇದೆ, ಲೋಕಲ್ ಪೀಪಲ್. ಸೊ ಆ ಥರ ಅದೊಂದು ಒಂಥರ ಚೆನ್ನಾಗಿತ್ತು. ಆಮೇಲೆ ಫುಡ್ ಸ್ಟಾಲ್ಸ್ ಹಾಕಿದ್ವಿ. ಸೊ ಅವರವರ ಸ್ಟೇಟ್ದು ಫುಡ್ ಏನು ಸ್ಪೆಷಾಲಿಟಿ ಅನ್ನೋದು ಮಾಡಿದ್ವಿ. ಅದೊಂದು ಫುಡ್ ಸ್ಟಾಲ್ ಥರನೇ ಅದೊಂದು ಇದು ಮಾಡಿದ್ವಿ. ಅದರ ಜೊತೆ ಫ್ಲೋಟ್, ಅಂದರೆ ಅವ್ರವ್ರ ಸ್ಟೇಟಲ್ಲಿ ಏನೇನು ಸಿಗ್ನಿಫಿಕೆನ್ಸ್ ಇದೆ ಅಂತ. ಸೊ ನಾವು ಮೈಸೂರು ಪ್ಯಾಲೇಸು, ಮಹಿಷಾಸುರ ಮತ್ತು ದೇವಿ, ನಮ್ಮ ಚಾಮುಂಡೇಶ್ವರಿ ಎಲ್ಲರನ್ನೂ ಒಂದು ಎಲ್ಲ ಇದು ಮಾಡಿಕೊಂಡು ಸ್ಥಾಪನೆ ಮಾಡಿ ಫ್ಲೋಟ್ ಮಾಡಿದ್ವಿ. ಹೌದು, ಅಂದರೆ ಸಿಯಾಟಲ್ ಡೌನ್ ಟೌನಲ್ಲಿ ನಾವು ಕನ್ನಡ ಸಾಂಗ್ಗಳಿಗೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಒಂಥರ ಬೆಂಗಳೂರಲ್ಲಿ ಕರಗ ಆಗಲಿ ಇಲ್ಲ ಗಣೇಶನದು ಪ್ರೊಸೆಷನ್ ಆಗಲಿ, ಅದೆಲ್ಲ ದಟ್ ಈಸ್ ದ ಆಪರ್ಚುನಿಟಿ ಫಾರ್ ಅಸ್ ಟು ಬಿ. ಆ ಒಂದು ಮೊಮೆಂಟಲ್ಲಿ ಮೈಯೆಲ್ಲ ಜುಮ್ಮಂತು, ರೋಮಾಂಚನನೇ ಆಯಿತು. ಹೌದು, ಯಾಕಂದರೆ ಅದು ಡಿಫ್ರೆಂಟ್ ಫೀಲಿಂಗ್ ಮೇಡಮ್. ಅಂದರೆ ಅಮೇರಿಕಾ ಅನ್ನೋ ಒಂದು ದೇಶದಲ್ಲಿ ಒಂದು ಸಿಯಾಟಲ್ ಅಂತ ಒಂದು ನಗರದಲ್ಲಿ ಡೌನ್ ಟೌನಲ್ಲಿ ನಮ್ಮ ಕರ್ನಾಟಕ ಫ್ಲ್ಯಾಗ್ ಮತ್ತು ನಮ್ಮ ಮೈಸೂರು ಪ್ಯಾಲೇಸ್ ಆ ರೋಡಲ್ಲಿ ಹೋಗ್ತಾ ಇದೆ ಅಂದ್ರೇ ಅದೊಂಥರ ತುಂಬ ಚೆನ್ನಾಗಿರುತ್ತೆ. ತುಂಬ ಎಫರ್ಟ್ ಹಾಕಿದ್ದೀವಿ, ತುಂಬ ಟೀಮ್ ಎಫರ್ಟ್. ನಾನೇನೇ ಹೇಳಿದ್ರು ಇದು ನಂದೊಬ್ಬಂದೇ ಅಂತ ಅಲ್ಲ, ಎಲ್ಲ ಸೇರಿ ಮಾಡ್ತೀವಿ. ಸೊ ಒಬ್ಬರು ಯಾರಾದರೂ ಇರಬೇಕಲ್ಲ, ಅಂದರೆ ಎಲ್ಲ ಇದು ಮಾಡಲಿಕ್ಕೆ. ಸೊ ದಟ್ಸ್ ವಾಟ್ ಸರ್, ನೀವು ನಿಮ್ಮ ಒಂದು ಸಂಘ ಇದೆ ಅಂತ ಜನಗಳಿಗೆ ಹೇಗೆ ನೀವು ತಲುಪ್ತಾ ಇದ್ದೀರಾ ಜನಗಳನ್ನ? ಹೌದು, ಸೊ ಔಟ್ರೀಚ್ ಅಂತ ಕೇಳ್ತಾ ಇದ್ದೀರಾ? ಓಕೆ. ಸೊ ಅದು ಯಾವ ರೀತಿ ಆಗುತ್ತೆ ಅಂದರೆ
ಅದೇ ನಾನು ಹೇಳಿದ್ನಲ್ಲ, ಆ ಫೌಂಡೇಶನ್ ಬಂದುಬಿಟ್ಟು ಆ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ನಮಗೆ ಸ್ವಲ್ಪ ಓಪನ್ ಅಪ್ ಆಯಿತು ನಮ್ಮ ಎಲ್ಲ ಕಮ್ಯುನಿಕೇಷನ್ ಚಾನಲ್ಸ್. ಸೊ ಇವಾಗ ಯಾವ ರೀತಿ ಆಗಿದೆ ಅಂದರೆ, ನಮ್ಮ ಫಂಕ್ಷನ್ಗಳಿಗೆ ಬೆಂಗಾಲವ್ರನ್ನ ಕರಿತೀವಿ, ಮಹಾರಾಷ್ಟ್ರವ್ರನ್ನ ಕರಿತೀವಿ, ತೆಲುಗು ಅವ್ರನ್ನ ಕರಿತೀವಿ, ಆ ಥರ ಲೀಡರ್ಸ್, ಕಮ್ಯುನಿಟಿ ಲೀಡರ್ಸು ಅವ್ರ ಜೊತೆ ಬೋರ್ಡಲ್ಲಿರೋರನ್ನೆಲ್ಲ ಕರಿತೀವಿ. ಅವ್ರಿಗೆ ನಾವು ಏನು ಅಂತ ತೋರಿಸ್ಕೊಡ್ಲಿಕ್ಕೆ ಒಂದು ಆಪರ್ಚುನಿಟಿ. ಹಾಗೆ ಅವರು ನಮ್ಮನ್ನ ಇನ್ವೈಟ್ ಮಾಡ್ತಾರೆ. ನಾವು ಅಲ್ಲಿ ಹೋಗಿ ಅವ್ರ ಬಗ್ಗೆ ಏನಾಗ್ತದೆ ಅಂತ, ಈಗ ಬದುಕಮ್ಮ ಅಂತ ಒಂದು ತೆಲುಗು ಇವೆಂಟ್ಗೆ ಹೋಗಿದೆ ಮೊನ್ನೆ. ಅದೇನೆಂದರೆ ಫ್ಲವರ್ಸ್ ಎಲ್ಲ ಇದು ಮಾಡಿ ಒಂದು ಸೆಲೆಬ್ರೇಷನ್ ಅಂತ ಅದು. ಸೊ ಅದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಸೊ ಆ ಥರ ಬೇರೆ ಬೇರೆ, ಮತ್ತು ದುರ್ಗಾ ಪೂಜೆ ಆಯಿತು, ಸೊ ಅದಕ್ಕೆ ಕರೆದಿದ್ರು. ಸೊ ನೆಕ್ಸ್ಟ್ ಇವಾಗ ದೀಪಾವಳಿ ಆಗ್ತದೆ, ತುಂಬ ಕರೀತಾರೆ. ಸೊ ಈ ರೀತಿ ಏನಾಗ್ತದೆ ಅಂದರೆ, ಬೇರೆ ನಾವು ಕರೆಯೋದು, ನಾವು ಅಲ್ಲಿಗೆ ಹೋಗೋದು, ಬೇರೆ ಕಲ್ಚರ್ಸ್ ಎಲ್ಲ ಅರ್ಥ ಆಗ್ತದೆ. ಸೊ ಇಟ್ಸ್ ಎ ಸಪೋರ್ಟ್. ಅಂದರೆ ಎಲ್ಲರೂ ಒಗ್ಗಟ್ಟು, ಈಗ ಬರೀ ಕನ್ನಡ ಕಮ್ಯುನಿಟಿ ಒಗ್ಗಟ್ಟರೆ ಎಷ್ಟು ಶಕ್ತಿ ಇರುತ್ತೆ, ಅದೇ ರೀತಿ ಭಾರತ ಸೇರಿಕೊಂಡ್ರೆ ಇನ್ನೂ ಎಷ್ಟು ಶಕ್ತಿ ಇರುತ್ತೆ ಅನ್ನೋದು. ಸೊ ಅದರಿಂದ ನೀವು ನೋಡ್ತಾ ಇದ್ದರೆ ಪೊಲಿಟಿಷಿಯನ್ಸ್ ಬರ್ತಾ ಇದ್ದಾರೆ. ಅಂದರೆ ಈ ಸಿಟಿ ಕೌನ್ಸಿಲ್ ಅಲ್ಲೆಲ್ಲ ಇಂಡಿಯನ್ಸ್ ಹೋಗಿ ಎಲೆಕ್ಷನ್ಗೆ ನಿಂತ್ಕೊಳ್ಳೋದು, ಗೆದ್ದು ಬರೋದು, ಮತ್ತು ಒಳ್ಳೆ ಕೆಲಸ ಮಾಡೋದು ತುಂಬ ಆಗ್ತಾಯಿದೆ. ಸೊ ದಿಸ್ ದ ಪವರ್ ಆಫ್ ಕಮ್ಯುನಿಟಿ ಅಂತಾರಲ್ಲ. ಸೊ ಇದು ಬಿಲ್ಡಪ್ ಆಗ್ತಾ ಇಟ್ ಕ್ಯಾನ್ ಲೀಡ್ ಟು ಸಮಥಿಂಗ್ ಬಿಗ್ ಅಂತಾರಲ್ಲ. ಸೊ ಆ ರೀತಿ KGF 2 ಸ್ಟೈಲಲ್ಲಿ ಆಗುತ್ತೆ ಅಂತ. ಸರ್, ಇನ್ನೊಂದು ವಿಷಯ ನೀವು ಇದುವರೆಗೂ ಹೇಳ್ಕೊಳ್ಳಿಲ್ಲ, ನಾನೇ ಕೇಳ್ಬಿಡ್ತಾ ಇದ್ದೀನಿ. ನೀವು ಒಂದು ಕನ್ನಡ ಚಿತ್ರದ ಸಹ ನಿರ್ಮಾಪಕರು ಹೌದು ಅಂತ ಕೇಳಿದ್ದೀನಿ. ಹೌದು. ಅದ್ರ ಬಗ್ಗೆ ವೀರಚಂದ್ರಹಾಸ ಅಂತ, ಅದು ಫಸ್ಟ್ ಯಕ್ಷಗಾನ ಬೇಸ್ಡ್ ಮೂವಿ. ಅದು ಡೈರೆಕ್ಷನ್ ಯಾರು ಅಂದರೆ ನಮ್ಮ ರವಿ ಬಸ್ರೂರ್ ಸರ್. ಅವರು KGF ಮ್ಯೂಸಿಕ್ ಡೈರೆಕ್ಟರ್, ಸಲಾರ್, KGF ತುಂಬ ಪಾಪ್ಯುಲರ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಸೊ ಅವ್ರದ್ದು ಒಂದು ಹೊಸ ಚಿಂತನೆ ಮತ್ತು ಹೊಸ ಪ್ರಯತ್ನ, ಒಂದು ಯಕ್ಷಗಾನ ಬೇಸಿಸ್ ಇಟ್ಕೊಂಡು ಒಂದು ಮೂವಿ ಮಾಡೋಣ ಅಂತ ನಂತರ ಒಂದು ಸರ್ತಿ ಡಿಸ್ಕಸ್ ಮಾಡಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಒಂದು ನಮ್ಮ ಕಲ್ಚರ್, ಅಂದರೆ ಕರ್ನಾಟಕದ ಒಂದು ಕಲ್ಚರ್ನ ಮೂವಿ ಮಾಡಿ ಇಡೀ ಪ್ರಪಂಚಕ್ಕೆ ತೋರಿಸೋದಿದೆಯಲ್ಲ, ಅದು ತುಂಬ ಒಳ್ಳೆಯ ಕೆಲಸ ಅನಿಸ್ತು. ಸೊ ಇವಾಗಲೂ ಯಾವುದಾದ್ರೂ OTTಲಿ ಲಭ್ಯ ಇದೆಯಾ ಸರ್? ಹೌದು, ಅಮೆಝಾನ್ ಪ್ರೈಮಲ್ಲಿ ಇದೆ ಅದು, ವೀರಚಂದ್ರಹಾಸ ಅಂತ. ಸೊ ನಾನು ಅದಕ್ಕೆ ಸಹ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೀನಿ. ಸೊ ಅದು ತುಂಬ ಚೆನ್ನಾಗಿ ಜನ ಸ್ವೀಕರಿಸಿದ್ದಾರೆ. ಏಪ್ರಿಲ್ ರಿಲೀಸ್ ಆಯ್ತದು. ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಅದೇ ಥರ ಇನ್ನು ಮುಂದೆ ತುಂಬ ಅಸೋಸಿಯೇಟ್ ಆಗಬೇಕು ಅಂತ ಇದೆ. ಎಲ್ಲಿ ನಮ್ಮ ಕನ್ನಡನ ಎತ್ತಿಡಿತೀವೋ ಅಲ್ಲಿ. ಸೊ ಅದನ್ನು ಮಾಡ್ತೀವಿ. ಸರ್, ಕೊನೆಯ ಪ್ರಶ್ನೆ. ನೀವು ನಿಮ್ಮ ಸಿಯಾಟಲ್ ಕನ್ನಡ ಸಂಘಕ್ಕೆ ಈ ಒಂದು ಕೆಲವು ಗುರಿಗಳು, ಯೋಜನೆಗಳು ಅಂತ ಇಟ್ಕೊಂಡಿದ್ದೀರಾ. ಮುಂದೆ ನಿಮ್ಮ ಭವಿಷ್ಯತ್ತಿನ ಯೋಜನೆಗಳೇನಾದರೂ ಇದ್ದರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಇದನ್ನು ಸ್ಥಾಪನೆ ಮಾಡಿದ್ದೆ ಒಂದು ಕಮ್ಯುನಿಟಿಗೆ ಹೆಲ್ಪ್ ಯಾವ ಥರ ಮಾಡ್ಬೋದು, ಒಂದು ಒಳ್ಳೆ ಕಮ್ಯುನಿಟಿ ಸೇರಿ ಎಲ್ಲರೂ ಸೇರಿ ಮಾಡೋದು ಅಂತ ಸ್ಥಾಪನೆ ಮಾಡಿದ್ದು ನಾನು ಮತ್ತು ಲೋಕೇಶ್ ಅಂತ ಇನ್ನೊಬ್ಬರಿದ್ದಾರೆ. ಸೊ ಸುಷ್ಮಾ ಅಂತ ಆ ರೀತಿ ಸ್ಟಾರ್ಟ್ ಮಾಡಿದ್ದು. ಈಗ ಆ್ಯಕ್ಟಿವ್ ಆಗಿ ನನ್ನ ಟೀಮ್, ನಾನೇನು ಹೇಳಿದ್ನೆ, ಒಂದು 5-6 ಜನ ನಾವು ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡ್ತಿದ್ವಿ. ಇದರ ಉದ್ದೇಶ ಏನು ಅಂದರೆ, ಒಂದು ನಮ್ಮ ಕನ್ನಡ ಕಲ್ಚರ್ನ ಇಲ್ಲಿನ ಮಕ್ಕಳು, ಇಂಡಿಯನ್ ಕಲ್ಚರ್, ಕನ್ನಡ ಕಲ್ಚರ್ ಎಲ್ಲನೂ ನಾವು ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗ್ತೀವಿ ಅಂದರೆ, ನಮ್ಮ ಕಲ್ಚರ್, ನಮ್ಮ ವ್ಯಾಲ್ಯೂಸ್, ಅದು ಎಷ್ಟೊಂದು ಹೇಳ್ಕೊಡುತ್ತೆ. ಡೈರೆಕ್ಟಾಗಲಿಲ್ಲ ಅಂದರೆ ಇಂಡೈರೆಕ್ಟಾಗಿ ನಾವು ಯಾವ ರೀತಿ ನಡ್ಕೋಬೇಕು ಸಮಾಜದಲ್ಲಿ ಅನ್ನೋದು ತುಂಬ ಹೇಳ್ಕೊಡುತ್ತೆ. ಸೊ ಅದು ಆ ರೀತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ನಾವು ತೊಗೊಂಡೋಗ್ತೀವಿ ಕಲ್ಚರ್ ಬಿಟ್ಟು ಅಂದರೆ ಇದನ್ನು, ಅಂದರೆ ಒಂದು ವ್ಯಾಲ್ಯೂಸ್ ಅನ್ನೋದನ್ನು ನಾವು ಕಲ್ಚರ್ ಮೂಲಕನೇ ಮಕ್ಕಳಿಗೆ ಹೇಳ್ಕೊಡ್ತೀವಿ. ಒಂದು ಹಬ್ಬ ಮಾಡೋದೇನಕ್ಕೆ, ಇದು ಬರೀ ಊಟ ತಿಂಡಿ ಮಾಡಿಕೊಂಡು ತಿನ್ನೋದಕ್ಕಲ್ಲ. ಆ ಹಬ್ಬದಲ್ಲಿ ಎಷ್ಟೊಂದು ಅರ್ಥಗಳಿದೆ. ಅಂದರೆ ಎಲ್ಲರೂ ಸೇರ್ಕೊಳ್ಳೋಕ್ಕೆ ಒಂದು ಕಾರಣ ಆಗುತ್ತೆ. ಒಂದು ಸಂಬಂಧಗಳು ಸ್ಟ್ರೆಂಥನ್ ಮಾಡೋಕ್ಕೆ ಅದೊಂದು ಕಾರಣ ಆಗುತ್ತೆ. ಯಾಕಂದರೆ ಇಲ್ಲಾಂದರೆ ಪ್ರತಿ ತಿಂಗಳು ಹಬ್ಬ ಏನಕ್ಕೆ ಇಲ್ಲ, ಏನೋ ಒಂದು ಹಬ್ಬ ಮಾಡ್ತಾನೆ ಇರ್ತೀವಿ. ಯಾಕೆ ಅಂದರೆ ಅದು ಇಟ್ಸ್ ನಾಟ್ ಅಬೌಟ್ ಫುಡ್ ಮಾಡಿಕೊಂಡು ತಿನ್ಕೊಂಡು ಮಜಾ ಮಾಡೋದಂತಲ್ಲ. ಇಟ್ ಬ್ರಿಂಗ್ಸ್ ಅಸ್ ಕ್ಲೋಸ್. ಅಂದರೆ ನಾವು ಖುಷಿಯಾಗಿರೋ ಟೈಮಲ್ಲಿ ಒಟ್ಟಿಗೆ ಇದ್ದಾಗ ಅದು ಸ್ಟ್ರೆಂಥನ್ ಆಗುತ್ತೆ. ನಮ್ಗೆ ಯಾವಾಗ ಕಷ್ಟ ಬರುತ್ತೆ ಆವಾಗ ಅದೇ ರಿಲೇಷನ್ಶಿಪ್ಸ್ ವಿಲ್ ಹೆಲ್ಪ್ ಅಸ್ ಟು ಕಮ್ ಓವರ್ ದೋಸ್ ಪ್ರಾಬ್ಲಮ್ಸ್ ಅಂತ ಒಂದು ಇದಿರುತ್ತಲ್ಲ. ಸೊ ಅದೆಲ್ಲ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಈ ಅಮೇರಿಕಾಲಿ ಅದನ್ನು ಉಳಿಸ್ಲಿಕ್ಕೆ ನಮ್ಮ ಕನ್ನಡ ಮಕ್ಕಳಿಗೆ, ನಮ್ಮ ಇಂಡಿಯನ್ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾವು ನೆಕ್ಸ್ಟು ಏನು ಮಾಡಬೇಕು ಅಂತ ಇದ್ದೀವಿ ಅಂದರೆ,
ಆದಷ್ಟು ಜನ ವಾಲಂಟಿಯರ್ಸು ಈ ಥರ ಬಂದು ಅವರು ಒಳ್ಳೊಳ್ಳೆ ಹೊಸ ಹೊಸ ಐಡಿಯಾಸ್ ತೊಗೊಂಬಂದು, ಈಗ ನೋಡಿ ಭೈರಪ್ಪ ಅಂತ ಹೇಳಿದ್ನಲ್ಲ, ಅವ್ರದ್ದೊಂದು ನಮನ ಮಾಡೋಣ ಅಂತ, ಅದೊಂದು ವಾಲಂಟಿಯರಿಂದ ಬಂದಿದ್ದು. ಸೊ ಅದೇ ರೀತಿ ಹೊಸ ಹೊಸ ವಾಲಂಟಿಯರ್ಸ್ ಬರಬೇಕು, ಹೊಸ ಹೊಸ ಮೆಂಬರ್ಸ್ ಬರಬೇಕು, ಬೋರ್ಡಲ್ಲಿರಬೇಕು, ಎಕ್ಸಿಕ್ಯೂಟಿವ್ ಕಮಿಟಿಲಿರಬೇಕು. ಅವರು ಬೇರೆ ಹೊಸ ಆಲೋಚನೆಗಳು ಮಾಡಿ ತೊಗೊಂಡು ಬಂದು ಹೊಸ್ದಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದೆಲ್ಲ ಮಾಡೋಕ್ಕೆ. ಸೊ ನಮ್ಮದೇನು ಉದ್ದೇಶ ಅಂದರೆ ಈ ಸಂಘನ ಇದೇ ರೀತಿ ಕಮ್ಯುನಿಟಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅದೇ ರೀತಿ ತೊಗೊಂಡೋಗಿ, ಈಗ ನಾವು ಹೇಳಿದ್ನಲ್ಲ ಹೊಸ ಹೊಸ ಕಾರ್ಯಕ್ರಮಗಳು ಮಾಡಬೇಕು ಅಂತ, ಈ ಬ್ಲಡ್ ಡ್ರೈವ್ ಅಂತ ಮಾಡಿದ್ವಿ. ಇದನ್ನು ಇನ್ನೂ 4 ವರ್ಷ ಆದಮೇಲೆ ಇನ್ನೂ ದೊಡ್ಡದಾಗಿ ಯಾವ ಥರ ಮಾಡೋದು, ಸೊ ಇದನ್ನು ನಾವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿರೋದನ್ನು ಯಾವ ಥರ ಎಕ್ಸ್ಪೆಂಡ್ ಮಾಡೋದು ಅನ್ನೋದು ನಮ್ಮ ಗುರಿ. ಆ ನಿಲುವಿನಲ್ಲಿ ಯಾವ ರೀತಿ ಕಮ್ಯುನಿಟಿಗೆ ಹೆಲ್ಪ್ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ ಆಗಿರುತ್ತೆ. ಚಾರಿಟಿ ಆಗಲಿ, ಇಲ್ಲ ಫುಡ್ ಡೊನೇಷನ್ ಆಗಲಿ, ಇನ್ನೂ ತುಂಬ ಐಡಿಯಾಗಳಿದೆ. ಬೇಸಿಕಲಿ ಇನ್ನೊಂದು, ನೀವು ಯು ಕ್ಯಾನ್ ಅಡಾಪ್ಟ್ ಎ ಸ್ಟ್ರೀಟ್ ಅಂತ ಹೇಳ್ತಾರೆ ಇಲ್ಲಿ. ಅಂದರೆ ಒಂದು ವರ್ಷಕ್ಕೆ ಒಂದು ರಸ್ತೆಯನ್ನು ತೊಗೊಂಡು ಅದನ್ನು ಕ್ಲೀನ್ ಮಾಡೋದ್ರಿಂದ ಅದನ್ನು ಮೇಂಟೆನೆನ್ಸು ನಿಮ್ಮದು ಜವಾಬ್ದಾರಿ. ಸೊ ಆ ರೀತಿ ಅದನ್ನು ನಾನು ಬೆಂಗಳೂರಲ್ಲಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಒಂದೊಂದು ಚಿಕ್ಕ ರಸ್ತೆ ಆ ಕಮ್ಯುನಿಟಿ ಅವರೇ ಸೇರಿಕೊಂಡು ಮೇಂಟೈನ್ ಮಾಡೋ ಥರ ಅದೊಂದು ಇನಿಷಿಯೇಟಿವ್ ಮಾಡಿದ್ರೆ ರೋಡ್ ಪ್ರಾಬ್ಲಮ್ಸು ಅದು ಇದು ಅಂತ ಹೇಳ್ತಾರಲ್ಲ, ಅದು ಕಮ್ಮಿ ಆಗುತ್ತೇನೋ ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ಬೋದು ಅಂತ ನನಗೆ ಯಾವಾಗಲೂ ಯೋಚನೆ ಬರ್ತಾ ಇರುತ್ತೆ. ಸೊ ಅದನ್ನು ನೀವು ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ, ಇನ್ ಕೇಸ್ ಒಂದು ಒಳ್ಳೆ ಸಂದೇಶನೂ ಅದು ಇಂಟ್ರೆಸ್ಟ್ ಇದ್ದು ಮಾಡಿದ್ರೆ, ಜಸ್ಟ್ ಏನು ತಾರ್ ರೋಡ್ ಹಾಕಬೇಕು ಅಂತೇನಿಲ್ಲ, ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ. ಲೈಕ್ ಅಲ್ಲೇನಾದರೂ ಗಾರ್ಬೇಜ್ ಬಿದ್ದಿದ್ರೆ ಯು ಆರ್ ದ ಓನರ್ ಆಫ್ ದಟ್ ಸ್ಟ್ರೀಟ್. ನಿಮ್ಮ ಮನೆಯಲ್ಲಿ ಯಾವ ಥರ ಕಸ ಇದ್ದರೆ ಬಿಸಾಕ್ತೀರಾ, ಕಸ ಇದ್ದರೆ ತೆಗೆದು ಬುಟ್ಟಿಗೆ ಹಾಕ್ತೀರಾ, ಟ್ರಾಶ್ ಕ್ಯಾನ್ಗೆ. ಅದೇ ರೀತಿ ಒಂದು ರೋಡಲ್ಲಿ ಕೂಡ ಆ ಥರ ಒಬ್ಬೊಬ್ಬರು ಆ ಓನರ್ಶಿಪ್ ತೊಗೊಂಡ್ಬಿಟ್ರೆ ಇಟ್ಸ್ ಈಸಿ ಅಂತ ಅನಿಸುತ್ತೆ. ಸೊ ಈ ಥರ ಅಡಾಪ್ಟೆಡ್ ಸ್ಟ್ರೀಟ್ ಅಂತಾರೆ. ಸೊ ಆ ಥರದ್ದೆಲ್ಲ ಇದು ಮಾಡಿಕೊಂಡು, ಮತ್ತು ಲೋಕಲ್ ಪೊಲಿಟಿಷಿಯನ್ಸ್ ಇರ್ತಾರಲ್ಲ, ಅವ್ರ ಜೊತೆ ಹೆಂಗೆ ನಾವು ಸಂಬಂಧ ಬೆಳೆಸ್ಕೊಂಡು ನಮ್ಮ ಕಾರ್ಯಕ್ರಮಗಳನ್ನ ಹೆಂಗೆ ದೊಡ್ಡದಾಗಿ ಹೆಂಗೆ ಮಾಡ್ಬೋದು ಅನ್ನೋದು ಒಂದು ಡೆಫಿನೆಟಾಗಿ ಇದೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಥಿಂಕಿಂಗ್. ಆಮೇಲೆ ನಾವು ಇನ್ನೊಂದೇನು ಅಂದರೆ, ಒಂದು ಬೋರ್ಡ್, ಎಕ್ಸಿಕ್ಯೂಟಿವ್ ಕಮಿಟಿ, ಅಡ್ವೈಸರಿ ಕಮಿಟಿ ಅಂತೆಲ್ಲ ಮಾಡಿ ಇದನ್ನು ಇದೇ ರೀತಿ ಕಾರ್ಯಕ್ರಮಗಳು ಮುಂದುವರಿಸ್ತಾ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀವಿ. ಇಲ್ಲಿಯವರೆಗೆ ನಿಮ್ಮ ಒಂದು ಕನ್ನಡ ಭಾಷೆಯ, ಕನ್ನಡ ಸಂಸ್ಕೃತಿಯ, ಕನ್ನಡದ ಜನರಿಗೆ ಯಾವ ರೀತಿ ಅವರು ಒಂದು ಆಚರಣೆಗಳನ್ನು ಮಾಡಬೇಕು, ಈ ರೀತಿ ಎಲ್ಲ ರೀತಿಯಲ್ಲೂ ನೀವು ಪ್ರಾಮಾಣಿಕವಾಗಿ ಒಂದು ಸಿಯಾಟಲ್ ಕನ್ನಡ ಸಂಘ ಅಂತ ಮಾಡಿಕೊಂಡು ಅದನ್ನು ಒಂದು ಬೀಜನ ಹಾಕಿ ಅದನ್ನು ಬೆಳೆಸ್ತಾ ಇದ್ದೀರ. ದೊಡ್ಡ ಕಲ್ಪವೃಕ್ಷ ಆಗಲಿ ನಿಮ್ಮ ಕನ್ನಡ ಸಂಘ ಅಂತ ಹೇಳ್ತೀನಿ. ಮತ್ತು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ನಿಮ್ಮ ಒಂದು ಸಂದೇಶನ ನಮಗೆ ಕೊಡಬೇಕು. ಆಗಲೇ ಹೇಳ್ದಂಗೆ, ನೀವು ರಾತ್ರಿ ಬಂದು ಇಲ್ಲಿ ಇಷ್ಟು ದೂರ ಡ್ರೈವ್ ಮಾಡ್ಕೊಂಬಂದು ನನಗೆ ಈ ಥರ ಸಂದರ್ಶನ ಮಾಡ್ತೀರಾ, ಅದೇ ದೊಡ್ಡ ವಿಷಯ. ನಿಮ್ಮನ್ನ ನೋಡ್ತಾರೆ ನಮ್ಮ ತಾಯಿ ನಾಪಕ ಬರ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್. ನಿಮಗೆ ಸಂದೇಶ ಕೊಡುವಷ್ಟು ದೊಡ್ಡ ಮನುಷ್ಯ ಅಲ್ಲ ನಾನು, ಬಟ್ ಒಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇನ್ನೊಂದು ಮತ್ತೇನು ಅಂದರೆ, ನಮಗೆ ಇರೋಷ್ಟು ದಿನ ಇನ್ನೊಬ್ಬರಿಗೆ ಯಾವ ರೀತಿ ಹೆಲ್ಪ್ ಮಾಡಬೇಕು, ನನ್ನಿಂದ ಏನಾದರೂ ಒಂದು ಸಮಾಜಕ್ಕೆ ಒಳ್ಳೆಯದಾಗುತ್ತಾ ಅನ್ನೋದು, ಪ್ರತಿಯೊಂದು ದಿನ ನೀವು ಎದ್ದು ಕೂಡಲೇ ಅದೊಂದು ಪಾಯಿಂಟ್, ಇವತ್ತು ನಾನು ಏನು ಮಾಡಬಲ್ಲೆ ಒಂದು ಒಳ್ಳೆ ಕೆಲಸ ಅನ್ನೋದು ನಾನು ಯೂಶ್ವಲಿ ಯೋಚನೆ ಮಾಡ್ತೇನೆ. ಸೊ ಅದೇ ರೀತಿ ಎಲ್ಲರೂ ಯೋಚನೆ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ. ಈಗ ಆಲ್ರೆಡಿ ನಮ್ಮ ಕನ್ನಡ ಪವರ್ ಏನು ಅಂತ ಕಾಂತಾರ, KGF ಮೂವೀಸ್ ಎಲ್ಲ ಬಂದಿದೆ, ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ ಕರ್ನಾಟಕದಿಂದ. ಸೊ ಅದೇ ರೀತಿ ಇನ್ನೂ ಚೆನ್ನಾಗಾಗಿ, ಮತ್ತು ಇನ್ನೂ ಭಾರತದಲ್ಲಿ ನಾವು ಇನ್ನೂ ಒಂದು ಒಳ್ಳೆಯ ಸ್ಥಾನ ಪಡೆದು ಇಡೀ ವಿಶ್ವಮಟ್ಟದಲ್ಲಿ ಹೆಸರು ಮಾಡಬೇಕು ನಮ್ಮ ಕನ್ನಡಿಗರು ಅನ್ನೋದು ಒಂದು ಆಸೆ ಇದೆ. ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಮೋಘಂ ಚಾನಲ್ನ ಹೀಗೆ ಪ್ರೋತ್ಸಾಹಿಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ.